ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. 40 ವರ್ಷದ ನಿಷ್ಠೆಗೆ ಸಿಗುತ್ತಾ ಸಚಿವ ಸ್ಥಾನ, ಸಹಕಾರಿ ಖಾತೆ ಮೇಲೆ ಕಂಡಿಟ್ಟ ಷಡಕ್ಷರಿ. ದೆಹಲಿ ಪ್ರವಾಸದ ಅಸಲಿ ಸಮಾಚಾರ ಔಟ್. ಹೈಕಮಾಂಡ್ಗೆ ಸ್ವಾಮೀಜಿಗಳ ಶಾಕ್. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಪಟ್ಟಕ್ಕಾಗಿ ಶುರುವಾಯಿತು ಹೊಸ ಸಮರ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಲಿ ಎಂದ ಪ್ರಣವಾನಂದ ಸ್ವಾಮೀಜಿ. ಎವಿಕೆ ಮಹಿಳಾ ಕಾಲೇಜಿನಲ್ಲಿ ದತ್ತಿ ಉಪನ್ಯಾಸದಲ್ಲಿ ಇತಿಹಾಸದ ಅನಾವರಣ. ವಿದ್ಯಾರ್ಥಿನಿಯರಿಗೆ ಇತಿಹಾಸದ ಪಾಠ ಮಾಡಿದ ಗಣ್ಯರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಸುಳಿವು ಸಿಕ್ಕ ಬೆನ್ನಲ್ಲೇ ತುಮಕೂರು ಜಿಲ್ಲೆಯ ತಿಪಟೂರು ಶಾಸಕ ಕೆ ಷಡಕ್ಷರಿಯವರು ನೀಡಿರುವ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲ ಕೆರಳಿಸಿದೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಶಾಸಕರು ಬಹಿರಂಗವಾಗಿಯೇ ತಮ್ಮ ಹಕ್ಕನ್ನು ವಂಚಿಸಿದ್ದಾರೆ. ದೆಹಲಿ ಪ್ರವಾಸ ಮುಗಿಸಿ ಬಂದಿರುವ ಶಾಸಕ ಕೆ ಷಡಕ್ಷರಿ ಹೈಕಮಾಂಡ್ ನಾಯಕರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಹಳಬರಿಗೆ ಕೋಕ್ ನೀಡಿ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಎಂದು ಕೇಳಿದ್ದೇವೆ. ಇದಕ್ಕೆ ಸುರ್ಜೇವಾಲಾ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆಂದು ಷಡಕ್ಷರಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವದಂತಿಗಳನ್ನು ಅಲಗಳೆದಿರುವ ಅವರು ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ನಡೆದಿಲ್ಲ, ಸಂಪುಟ ಪುನಾರಚನೆ ಮಾತ್ರ ಗ್ಯಾರಂಟಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಳೆದ 4 ದಶಕಗಳಿಂದ ಪಕ್ಷಕ್ಕೆ ನಿಷ್ಠರಾಗಿರುವ ತಮಗೆ ಈ ಬಾರಿ ಸಚಿವ ಸ್ಥಾನ ಸಿಗುವ ಪೂರ್ಣ ವಿಶ್ವಾಸವನ್ನು ಷಡಕ್ಷರಿ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಘೋಷಣೆಯಾಗಿ ಕೈತಪ್ಪಿದ್ದ ಸಚಿವ ಸ್ಥಾನವನ್ನು ಈ ಬಾರಿ ಪಡೆಯಲೇಬೇಕು ಎಂಬ ಪಣತೊಟ್ಟಿರುವ ಅವರು ಸಹಕಾರಿ ಖಾತೆಯ ಜವಾಬ್ದಾರಿ ವಹಿಸಿಕೊಳ್ಳುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ನಾನು ಬೇರೆಯವರ ಅಧಿಕಾರವನ್ನು ಕಸಿದುಕೊಳ್ಳುತ್ತಿಲ್ಲ. ನನ್ನ 40 ವರ್ಷದ ಸುದೀರ್ಘ ರಾಜಕೀಯ ನಿಷ್ಠೆ ಮತ್ತು ಸೇವೆಯನ್ನು ಪರಿಗಣಿಸಿ ನನ್ನ ಹಕ್ಕನ್ನು ನಾನು ಕೇಳುತ್ತಿದ್ದೇನೆ ಎಂದು ಹಕ್ಕು ಮಂಡಿಸಿದ್ದಾರೆ. ಕೇವಲ ಸಚಿವ ಸ್ಥಾನ ಮಾತ್ರವಲ್ಲದೆ ತಿಪಟೂರು ಭಾಗದ ಜನರ ದಶಕಗಳ ಬೇಡಿಕೆಯಾದ ತಿಪಟೂರು ಜಿಲ್ಲೆ ರಚನೆಯ ಬಗ್ಗೆಯೂ ಶಾಸಕರು ಆಶಾವಾದ ವ್ಯಕ್ತಪಡಿಸಿದ್ದು, ಸರ್ಕಾರವನ್ನು ತಿಪಟೂರನ್ನು ಜಿಲ್ಲೆಯನ್ನಾಗಿ ಮಾಡುವುದರ ಜೊತೆಗೆ ತಮಗೂ ಸಚಿವ ಸ್ಥಾನ ನೀಡಲಿದೆ ಎಂಬ ಭರವಸೆಯಲ್ಲಿ ಶಾಸಕರಿದ್ದಾರೆ. ಒಟ್ಟಿನಲ್ಲಿ ದೆಹಲಿ ಪ್ರವಾಸದ ಅಸಲಿ ಸಮಾಚಾರ ಬಿಚ್ಚಿಟ್ಟಿರುವ ಷಡಕ್ಷರಿ ಅವರ ಹೇಳಿಕೆ ಸಂಪುಟದಿಂದ ಕೈಬಿಡಬಹುದಾದ ಸಚಿವರಿಗೆ ನಡುಕ ಹುಟ್ಟಿಸಿದ್ರೆ ಆಕಾಂಕ್ಷಿಗಳಲ್ಲಿ ಹೊಸ ಸಂಚಲನ ಮೂಡಿಸಿದೆ. ದೆಹಲಿಗೆ ಹೋಗಿದ್ದು ಮುಖ್ಯ ಕಾರಣ ಮಹಿಳಾ ಬಿಲ್ ಅದನ್ನ ಮಂಡನೆ ಮಾಡಿದ್ರು. ನಾವು ಮಹಿಳಾ ಬಿಲ್ ಪರವಾಗಿ ಹೋಗಿದ್ವಿ. ಅದೇನಾಯ್ತು, ಇಂಟರ್ನಲ್ ರಿಸರ್ವೇಶನ್ ಬಂದಿದ್ರಿಂದ ಮಹಿಳಾ ಬಿಲ್ ನಿಂತೋಯ್ತು. ನಾವು ಆ ಉದ್ದೇಶಕ್ಕೆ ಡೆಲ್ಲಿಗೆ ಹೋಗಿದ್ದೇವೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದು ಸ್ಟ್ಯಾಂಡಿಂಗ್ ಇದೆ, ಅದಿದ್ದೇ ಇದೆ. ಆಯ್ತು ಹೋಗಿದ್ವಿ. ACC ಅಧ್ಯಕ್ಷರು ಅಂದ್ರೆ ನಾನು ಭರವಸೆ ಕೊಟ್ಟಿರೋ ಪ್ರಕಾರ ನಡ್ಕತೀವಿ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಇದು ರಿಸಲ್ಟ್ ಬಂದ್ಮೇಲೆ ನಾವು ಕೇಳಿರ್ತಕ್ಕಂಥದ್ದು ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತು ಮುನ್ನೆಲೆಗೆ ಬಂದಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ಬಳಿಕ ಅತಿ ಹಿಂದುಳಿದ ಮಠಾಧೀಶರ ಒಕ್ಕೂಟದ ಪರವಾಗಿ ಪ್ರಣವಾನಂದ ಸ್ವಾಮೀಜಿ ಅವರು ಹೈಕಮಾಂಡ್ ವಿರುದ್ಧ ಗುಡುಗಿದ್ದಾರೆ. ಮೇ 15ರಂದು ಡಿಕೆ ಶಿವಕುಮಾರ್ ಅವರ ಜನ್ಮದಿನವಿದ್ದು ಅಂದು ಹೈಕಮಾಂಡ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬರ್ತ್ಡೇ ಗಿಫ್ಟ್ ಆಗಿ ನೀಡಬೇಕೆಂದು ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಹೈಕಮಾಂಡ್ ಕೊಟ್ಟ ಮಾತನ್ನು ಈಡೇರಿಸಲು ಹಲವು ಹಬ್ಬಗಳು ಮತ್ತು ಚುನಾವಣೆಗಳು ಕಳೆದು ಹೋಗಿವೆ. ಈಗ ಕಾಲ ಮೀರಿದೆ, ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಡಿಕೆಶಿ ಅವರಿಗೆ ಅಧಿಕಾರ ನೀಡದಿದ್ದರೆ ಅದು ಕೇವಲ ವ್ಯಕ್ತಿಗೆ ಮಾಡುವ ಅವಮಾನವಲ್ಲ, ಇಡೀ ಒಕ್ಕಲಿಗ ಸಮುದಾಯಕ್ಕೆ ಮಾಡುವ ಅವಮಾನ ಎಂದು ಸ್ವಾಮೀಜಿ ಎಚ್ಚರಿಸಿದ್ದಾರೆ. ಕಾಂಗ್ರೆಸ್ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆಲ್ಲಲು ಡಿಕೆಶಿ ಅವರ ಪಾತ್ರವೇ ಪ್ರಮುಖವಾದುದೆಂದು ಸ್ವಾಮೀಜಿ ಸ್ಮರಿಸಿದ್ದಾರೆ. ಇಡೀ ರಾಜ್ಯ ಸುತ್ತಿ ಸ್ವಂತ ಹಣ ಖರ್ಚು ಮಾಡಿ ಕಠಿಣ ಶ್ರಮ ಹಾಕಿ ಪಕ್ಷವನ್ನು ಅಧಿಕಾರಕ್ಕೆ ತಂದವರು ಅವರು. ಅವರಿಗೆ ನ್ಯಾಯ ನೀಡದಿದ್ರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಸ್ವಯಂ ಪ್ರೇರಿತರಾಗಿ ಅಧಿಕಾರ ಬಿಟ್ಟುಕೊಟ್ರೆ ಅವರು ಮತ್ತಷ್ಟು ಎತ್ತರಕ್ಕೆ ಬೆಳೆಯುತ್ತಾರೆಂದು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಿನಲ್ಲಿ ಅತಿ ಹಿಂದುಳಿದ ಮಠಾಧೀಶರ ಈ ಹೇಳಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದು, ಹೈಕಮಾಂಡ್ ಈ ಡೆಡ್ಲೈನ್ಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆಪಿಸಿಸಿ ಅಧ್ಯಕ್ಷದ ಸ್ಥಾನವನ್ನೇ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆ ಸ್ಥಾನ ತೆಗೆದುಕೊಳ್ಳಕ್ಕೆ ಯಾರೂ ರೆಡಿ ಇದ್ದಿಲ್ಲ. ಆದರೆ ಶ್ರೀಮತಿ ಸೋನಿಯಾ ಗಾಂಧಿಯವರ ಮಾತಿನ ಮೇಲೆ, ಡೈರೆಕ್ಷನ್ ಮೇಲೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡರು. ಅದಾದ ಮೇಲೆ ರಾಜ್ಯ ತುಂಬ ಸುತ್ತಿದರು, ಹಣ ಖರ್ಚು ಮಾಡಿದರು, ಸಮಯ ಕೊಟ್ಟರು. ಇದೆಲ್ಲ ಮಾಡಿ ಪಕ್ಷವನ್ನೇ ಅಧಿಕಾರಕ್ಕೆ ತಂದರು. ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು
ಯಾವುದಾದ್ರೂ ಒಂದು ತಾಲೂಕು ಕೇಂದ್ರಕ್ಕೋ ಡಿಸ್ಟ್ರಿಕ್ಟ್ ಕೇಂದ್ರಕ್ಕೋ ಹೋದರೆ ಅಲ್ಲಿ ಬರುವವರು ಜಾತಿ ನೋಡಿಕೊಂಡು ಬರುವುದಿಲ್ಲ, ಅಲ್ಲಿ ಕಾಂಗ್ರೆಸ್ಸಿನ ಪಕ್ಕ ಕಾರ್ಯಕರ್ತರು ಬರ್ತಾರೆ. ಯಾಕಂದರೆ ಕಾಂಗ್ರೆಸ್ಸಿನ ಪಕ್ಕ ಕಟ್ಟಾಳರಾಗಿ ಕೆಲಸ ಮಾಡ್ತಾರೆ ಅವರು. ಜಾತಿ ಅಂತಕ್ಕಂಥವ್ರು ಯಾವತ್ತೂ ಕೂಡ ನೋಡಿ ಬಂದವರಲ್ಲ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾತು ಕೊಟ್ಟಿದ್ದಾರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ. ನಗರದ ಎವಿಕೆ ಮಹಿಳಾ ಕಾಲೇಜಿನ ಹಾರ್ನಳ್ಳಿ ರಾಮಸ್ವಾಮಿ ಸುಶೀಲಮ್ಮ ಸಭಾಂಗಣದಲ್ಲಿ ರಜತ ಮಹೋತ್ಸವ ನೆನಪಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು, ಹಾಸನ ಜಿಲ್ಲೆಯ 8 ತಾಲೂಕುಗಳು ತಮ್ಮದೇ ಆದ ಸಾಹಿತ್ಯಿಕ ಮತ್ತು ಶಿಲ್ಪಕಲೆಯ ಶ್ರೀಮಂತಿಕೆ ಹೊಂದಿವೆ. ನಮ್ಮ ನಾಡಿನ ದೇವಾಲಯಗಳು ಕೇವಲ ಪ್ರಾರ್ಥನಾ ಮಂದಿರಗಳಲ್ಲ, ಅವು ಇತಿಹಾಸದ ಕೃತಿಗಳು. ಇಂತಹ ಉಪನ್ಯಾಸಗಳ ಸದುಪಯೋಗ ಪಡೆದು ವಿದ್ಯಾರ್ಥಿನಿಯರು ಸಾಧನೆ ಮಾಡಬೇಕೆಂದು ಶುಭ ಹಾರೈಸಿದರು. ಮಹಾನ್ ವ್ಯಕ್ತಿಗಳನ್ನ ನೆನೆಯುವ ಮೂಲಕ ಈ ದತ್ತಿ ಉಪನ್ಯಾಸಗಳನ್ನು ಮೆಲುಕು ಹಾಕಿ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ತನ್ನದೇ ಆದ ಒಂದು ಶಕ್ತಿಯ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಾದಂತಹ ನಮ್ಮ ಕುಲಪತಿಗಳು ಬಹು ವಿಸ್ತಾರವಾಗಿ ಮಾತನಾಡಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಭಾಷಣ ಅಪ್ರಸ್ತುತ ಅಂತಕ್ಕಂಥದ್ದು ನನ್ನ ಭಾವನೆ. ಆದರೂ ಸಹ ನಮ್ಮ ಹಾಸನ ಜಿಲ್ಲೆಯ ಒಂದು ವೈಭವವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಟಿ.ವಿ. ಪರಮಶಿವಮೂರ್ತಿ ಅವರು ಶಿವಮೊಗ್ಗ ಜಿಲ್ಲೆಯನ್ನು ಹೊರತುಪಡಿಸಿದರೆ ರಾಜ್ಯದಲ್ಲೇ ಅತಿ ಹೆಚ್ಚು ಶಾಸನಗಳು ದೊರೆತಿರುವುದು ಹಾಸನ ಜಿಲ್ಲೆಯಲ್ಲಿ. ಈ ಮಣ್ಣಿನ ಪ್ರತಿ ಕಣದಲ್ಲೂ ಹೊಯ್ಸಳರ ಭವ್ಯ ಇತಿಹಾಸ ಅಡಗಿದೆ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 230ಕ್ಕೂ ಹೆಚ್ಚು ಶಾಸನಗಳು ಪ್ರಕಟವಾಗಿವೆ. ಆದರೆ ಇನ್ನೂ ಅನೇಕ ಶಾಸನಗಳು ಅರಣ್ಯಗಳಲ್ಲಿ ಮಣ್ಣಿನಡಿಯಲ್ಲಿ ಮರೆಯಾಗಿವೆ. ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ ಈ ಜಿಲ್ಲೆಯಲ್ಲಿರುವುದರಿಂದಲೇ ಹಾಸನ ತಾಲೂಕೊಂದರಲ್ಲೇ 80ಕ್ಕೂ ಹೆಚ್ಚು ಹೊಯ್ಸಳರ ಶಾಸನಗಳು ಲಭ್ಯವಾಗಿವೆ. ಇದು ನಮ್ಮ ನಾಡಿನ ಸಾಂಸ್ಕೃತಿಕ ವೈಶಿಷ್ಟ್ಯ ಎಂದು ನಮ್ಮ ನಾಡಿನ ಜಿಲ್ಲೆಯ ಕುರಿತಾಗಿ ಸವಿವರವಾಗಿ ಉಪನ್ಯಾಸ ನೀಡಿದರು. ಯಾರ ಕಣ್ಣಿಗೂ ಬಿದ್ದಿಲ್ಲ, ಅರಣ್ಯದಲ್ಲಿ ಅಡಗಿವೆ. ಈ ಹಾಸನದ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ಶಿವಮೊಗ್ಗ ಜಿಲ್ಲೆಯನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಶಾಸನಗಳು ಸಿಕ್ಕಿರೋದು ನಿಮ್ಮ ಹಾಸನ ಜಿಲ್ಲೆಯಲ್ಲಿ. ಅದರಲ್ಲೂ ನಿಮ್ಮ ಹಾಸನ ತಾಲೂಕಿನ ವೈಶಿಷ್ಟ್ಯ ಏನು ಅಂದ್ರೆ, ಸುಮಾರು 80ಕ್ಕೂ ಹೆಚ್ಚು ಹೊಯ್ಸಳರ ಶಾಸನಗಳೇ ಸಿಕ್ಕಿವೆ. ಇದಕ್ಕೆ ಕಾರಣ ಹೊಯ್ಸಳರ ಆಡಳಿತ ಕೇಂದ್ರ ದ್ವಾರಸಮುದ್ರ, ಈಗಿನ ಹಳೆಯ ಬೀಡು ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಇರೋದೇ ಕಾರಣ. ಇವರೇನಪ್ಪ ಆಗಲಿಂದ ಶಾಸನ ಶಾಸನ ಅಂತ ಇದ್ದಾರೆ. ಶಾಸನ ಅಂದ್ರೆ ಏನು ಅಂತ ನಮಗೆ ಗೊತ್ತೇ ಇಲ್ಲವಲ್ಲ ಅಂತ ನೀವು ಯೋಚನೆ ಮಾಡಿರ್ಬೋದು. ಈಗಾಗಲೇ ನಿಮಗೆ ಇತಿಹಾಸದ ಅಧ್ಯಾಪಕರು ಶಾಸನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟೇ ಇರ್ತಾರೆ. ಶಾಸ್ ಅನ್ನುವಂಥ ಒಂದು ಶಬ್ದದಿಂದ ಶಾಸನ ಅನ್ನುವಂಥ ಶಬ್ದ ಹುಟ್ಟಿದೆ. ಶಾಸ್ ಅಂದ್ರೆ ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್.ಟಿ. ದ್ಯಾವೇಗೌಡರು, ಸಂಸ್ಥೆಯ ಖಜಾಂಚಿ ಎಚ್.ಡಿ. ಪಾರ್ಶ್ವನಾಥ್, ಎವಿಕೆ ಪಿಯು ಕಾಲೇಜು ಉಪಾಧ್ಯಕ್ಷ ನಾಗರಾಜ್ ಜೈನ್, ಕಾಲೇಜಿನ ಪ್ರಾಂಶುಪಾಲ ಯತೀಶ್ವರ್ ಹಾಗೂ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಮೇ 1ರಂದು ಆಚರಿಸಲಾಗುವ ರಾಜ್ಯಮಟ್ಟದ ಕಾರ್ಮಿಕ ದಿನಾಚರಣೆಯಲ್ಲಿ ಪ್ರದಾನ ಮಾಡುವ ಪ್ರತಿಷ್ಠಿತ ಕಾಯಕಯೋಗಿ ಪ್ರಶಸ್ತಿಗೆ ಹಾಸನ ಜಿಲ್ಲೆಯಿಂದ ಇಂದ್ರ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ರವಿ ನಾಕಲಗೂಡು ಅವರು ತಿಳಿಸಿದರು. 2026ನೇ ಸಾಲಿನ ರಾಜ್ಯಮಟ್ಟದ ಕಾರ್ಮಿಕ ದಿನಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಸಮೀಪದ ಸೂಲಿಬೆಲೆಯಲ್ಲಿ ನಡೆಯಲಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮದಿಂದ ಜೀವನ ನಡೆಸುತ್ತಿರುವ ಕಾರ್ಮಿಕರನ್ನು ಸನ್ಮಾನಿಸಲಾಗುತ್ತಿದೆ. ಹಾಸನ ಜಿಲ್ಲೆಯ ಇಂದ್ರ ಅವರು ಬಿದಿರು ಕೆಲಸದ ಮೂಲಕ ಮರಕೊಕ್ಕೆ ತಯಾರಿಸಿ ಜೀವನ ನಿರ್ವಹಣೆ ಮಾಡುತ್ತಿರುವ ಹಿನ್ನೆಲೆ ಇವರ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಪರಿಷತ್ ಜಿಲ್ಲಾ ಘಟಕ ತಿಳಿಸಿದೆ. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ರವಿ ನಾಕಲಗೂಡು ಅವರು, ಇಂದ್ರ ಅವರಂತಹ ಪರಿಶ್ರಮಗಳ ಸಾಧನೆಗೆ ಇದು ಉತ್ತೇಜನವಾಗಲಿದೆ ಎಂದು ಹೇಳಿದರು. ರಾಜ್ಯ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ನ ರಾಜ್ಯ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ನಡೆಯುವಂಥ ಕಾಯಕಯೋಗಿ ರಾಜ್ಯ ಪ್ರಶಸ್ತಿಗೆ ಇವತ್ತು ಹಾಸನ ಜಿಲ್ಲಾ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕದ ಆಶ್ರಯದಲ್ಲಿಯೂ ಕೂಡ ಜಿಲ್ಲೆಯಿಂದ ಒಬ್ಬ ಕಾಯಕಯೋಗಿಯನ್ನು
ಆಯ್ಕೆ ಮಾಡಲಾಗಿದೆ. ನಮ್ಮ ಕಾಯಕ ಯೋಗಿ ಯಾರಪ್ಪ ಅಂದರೆ ಆಲೂರು ತಾಲೂಕಿನ ಕಣತೂರು ಸಮೀಪದ ಕೊಡಗೇಳಿ ಗ್ರಾಮದ ಇಂದ್ರಾ ಅಂತೇಳಿ ಪರವಾಗಿಲ್ಲ, ಇಂದ್ರ ಎಲ್ಲ ನಡೆಯುತ್ತೆ. ಇಂದ್ರಾ ಅವರನ್ನು ನಾವು ಆಯ್ಕೆಯನ್ನು ಮಾಡಿದ್ದೀವಿ. ಆಯ್ಕೆಯನ್ನು ಯಾವ ರೀತಿ ಮಾಡಿದ್ದೀವಿ ಅಂದರೆ ಕಾಯಕ ಯೋಗಿ ಈಗಾಗಲೇ ಜಿಲ್ಲಾ ಅಧ್ಯಕ್ಷರಾದಂಥ ರವಿ ನಾಕಲ್ಗೌಡರವರು ಸವಿವರವಾಗಿ ಇದನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಒಂದು ಸತ್ಸಂಪ್ರದಾಯವನ್ನು ಅಳವಡಿಸ್ಕೊಂಡಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕಟ್ಟಕಡೆ ವ್ಯಕ್ತಿನೂ ಕೂಡ ಸಮಾಜದಲ್ಲಿ ಗೌರವಕ್ಕೆ ಪಾತ್ರ. ಮರ ಕುಕ್ಕೆ ಮಾಡೇ ಜೀವನ ಮಾಡಿರೋದು ಸವಿ. ನಮ್ಮ ಮಕ್ಕಳನ್ನ ಮರ ಕುಕ್ಕೆ ಮಾಡೇ ಓದಿಸಿರೋದು. ಕಷ್ಟದಿಂದ ಬಿದ್ರು ತಗೊಬಂದು ಕಡ್ಕೊಬಂದು ಒತ್ಕೊಬಂದು ಕಾಡಿಂದ ಅದು ದುಡ್ಡು ಕೊಟ್ಟು ತರಬೇಕು. ಒಂದು ಬಿದ್ರಿಗೆ 200 ರೂಪಾಯಿ. ಅದರಲ್ಲೇ ಎಣೆದು ಸಂತೆ ವ್ಯಾಪಾರ ಹಳ್ಳಿ ಮೇಲೆಲ್ಲ ತಿರುಗಿ ಜೀವನ ಸಾಕಿರೋದು. ನಮ್ಮ ಮಗನ ಓದಿಸಿದ್ದೀವಿ ಕಷ್ಟವಿದ್ದು. ಸುದ್ದಿಗೋಷ್ಠಿಯಲ್ಲಿ ಕಮಲ್ ಕುಮಾರ್, ರಾಣಿ, ಯೋಗೇಶ್, ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಮೇ 1ರಂದು ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಗುಡ್ಡೇನಹಳ್ಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮುಖಂಡ ರಂಗಸ್ವಾಮಿ ತಿಳಿಸಿದ್ದಾರೆ. ನಗರದ ಬೇಲೂರು ರಸ್ತೆಯ ವಿಜಯನಗರ ಬಡಾವಣೆಯಲ್ಲಿ ಸಂಜೆ 5 ಗಂಟೆಗೆ ಅದ್ದೂರಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಟಿ ನರಸೀಪುರದ ಪೂಜ್ಯ ಸುಗತಪಾಲ ಬಂತೇಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮಾಜಿ ಶಾಸಕ ಪ್ರೀತಂ ಜೇಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಬಾರಿಯ ಜಯಂತಿಯ ವಿಶೇಷ ಆಕರ್ಷಣೆಯಾಗಿ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್, ಖ್ಯಾತ ಕವಿ ಸುಬ್ಬು ಹೊಲೆಯಾರ್, ನಿರ್ದೇಶಕ ಜಡೇಶ್ ಭಾಗವಹಿಸಲಿದ್ದಾರೆ. ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆಯ ಮನುಕುಮಾರ್ ಹಾಗೂ ದಲಿತ ಸಂಘಟನೆಯ ಹಿರಿಯ ಮುಖಂಡ ಕೃಷ್ಣದಾಸ್ ಸೇರಿದಂತೆ ಹಲವು ಗಣ್ಯರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕೇವಲ ಆಚರಣೆಯಷ್ಟೇ ಅಲ್ಲದೆ ಇತ್ತೀಚೆಗೆ ಪ್ರಕಟವಾದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುವುದು. 26 ಶುಕ್ರವಾರ ಅಂಬೇಡ್ಕರ್ ಜಯಂತಿ ಇಟ್ಕೊಂಡಿದ್ದೀವಿ. ಗುಡ್ಡೇನಹಳ್ಳಿ ಅಂಬೇಡ್ಕರ್ ಯುವಕ ಸಂಘದಿಂದ. ಹಾಗೆ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಬಂತೇಜಿಗಳಾದಂಥ ಸುಗಮಪಾಲ ಇವರು ಬರ್ತಾರೆ, ಕೊಳತೂರು ಟಿ ನರಸೀಪುರದವರು. ಉದ್ಘಾಟನೆ ಮಾನ್ಯ ಜಿಲ್ಲಾಧಿಕಾರಿಗಳು ಲತಾಕುಮಾರಿ ಅವರು. ಹಾಗೆಯೇ ಅಧ್ಯಕ್ಷತೆಯನ್ನು ಪ್ರೀತಂ ಜೇಗೌಡರು ವಹಿಸ್ಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪ್ರಸಿದ್ಧ ಚಲನಚಿತ್ರ ನಟ ದುನಿಯಾ ವಿಜಯ್ ಅವರು ಬರ್ತಾರೆ. ಹಾಗೆ ಕವಿಗಳಾದಂಥ ಸುಬ್ಬು ಹೊಲೆಯರು ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಸರಿಗಮಪ ಖ್ಯಾತಿಯ ಗುರುದತ್ ತಂಡದಿಂದ ಜನಾಕರ್ಷಕ ಗಾನರಸ ಮಂಜರಿ ಸಂಗೀತ ಸಂಜೆ ನಡೆಯಲಿದ್ದು, ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಸಕಲೇಶಪುರ ತಾಲೂಕಿನ ಎಸಳೂರಿನ ಶ್ರೀ ತೆಂಕಲಗೂಡು ಬೃಹನ್ ಮಠದಲ್ಲಿ ಮೇ 29ರಂದು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಪುಣ್ಯಸ್ಮರಣೆ ಹಾಗೂ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಲಿಂಗೈಕ್ಯ ವಾಗ್ಯೂಷಣ ರತ್ನ ಬ್ರಹ್ಮ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ 6ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಅಂದು ಬೆಳಿಗ್ಗೆ ಕರ್ತೃ ಗದ್ದುಗೆಗಳಿಗೆ ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಹಾಗೂ ವಿಶೇಷ ಪೂಜೆಗಳು ನಡೆಯಲಿವೆ. ನಂತರ ಕಾಶಿ ಜಗದ್ಗುರುಗಳಿಂದ ಇಷ್ಟಲಿಂಗ ಮಹಾಪೂಜೆ ನೆರವೇರಲಿದೆ ಎಂದರಲ್ಲದೆ ವೀರಶೈವ ತತ್ವಗಳು ಮಾನವ ಜೀವನಕ್ಕೆ ದಾರಿದೀಪವಾಗಿವೆ. ಸಿದ್ಧಾಂತ ಶಿಖಾಮಣಿಯು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಮೌಲ್ಯಯುತ ಬದುಕಿಗೆ ದಿಕ್ಕು ತೋರುವ ದಿವ್ಯ ಮಾರ್ಗ. ಅಂಧಶ್ರದ್ಧೆ ಮತ್ತು ಅಸಮಾನತೆ ನಿವಾರಣೆಗೆ ಇಂತಹ ಸಮಾವೇಶಗಳು ಪೂರಕವಾಗಿವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಾಮೂಹಿಕ ಇಷ್ಟಲಿಂಗ ಶಿವದೀಕ್ಷಾ ಕಾರ್ಯಕ್ರಮ ಹಾಗೂ ಸಿದ್ಧಾಂತ ಶಿಖಾಮಣಿ ಸಂಬಂಧಿತ ಕೃತಿಗಳ ಲೋಕಾರ್ಪಣೆ ನಡೆಯಲಿದೆ. ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಮಾಜಮುಖಿ ಕಾರ್ಯವಾಗಿ ಹಾಸನದ ಇಂಡಿಯಾನಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದರು. ಏನು ಎಸಳೂರು ಗ್ರಾಮೀಣ ಭಾಗ ಆಗಿರೋದ್ರಿಂದ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಲೆನಾಡು ಅಂತ ಕೇಳಿದರೆ ಅಲ್ಲೊಂದು ಇಲ್ಲೊಂದು ಮನೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ 6 ವರ್ಷಗಳ ಹಿಂದೆ ಪರಮಪೂಜ್ಯ ಗುರುಗಳು ಅನಾರೋಗ್ಯದ ಕಾರಣ ಅವರು ಮರಣವನ್ನು ಒಪ್ಪಿದ್ರು. ಹಾಗಾಗಿ ಅವತ್ತು ಆ ಪರಿಸ್ಥಿತಿಯನ್ನು ಕಣ್ಣಾರ ಕಂಡಂಥ ನಾವುಗಳು ನಮ್ಮ ಭಾಗದಲ್ಲಿರ್ತಕ್ಕಂಥ ಎಷ್ಟೋ ಏನು ಲೇಬರ್ ಕ್ಲಾಸ್ ಪೀಪಲ್ಗಳಿರ್ಬೋದು ಅಥವಾ ಮಧ್ಯಮ ವರ್ಗದ ಅಥವಾ ಕಡು ಬಡವರು ಇರ್ಬೋದು, ಇವರೆಲ್ಲರಿಗೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ನಾವು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿಕೊಂಡು ಬಂದಿದ್ದೀವಿ. ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಕಟ್ಟಾಯ ಶಿವಕುಮಾರ್, ಅವಿನಾಶ್, ಮಮತಾ ಪಾಟೀಲ್, ಯೋಗೇಶ್, ದರ್ಶನ್ ಸೇರಿದಂತೆ ಮಠದ ಭಕ್ತರು ಉಪಸ್ಥಿತರಿದ್ದರು.
ವಾಸವಿ ಜಯಂತಿ ವತಿಯಿಂದ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರ ವೈಭವ ಉತ್ಸವವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನೆರವೇರಿಸಲಾಯಿತು. ಪಟ್ಟಣದ ಬಾಗೂರು ರಸ್ತೆಯಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ವಾಸವಿ ಸೇವಾ ಟ್ರಸ್ಟ್ ಮತ್ತು ಅಖಿಲ ಭಾರತ ಆರ್ಯವೈಶ್ಯ ಮಹಿಳಾ ಸಂಘ ಹಾಗೂ ವಾಸವಿ ವನಿತಾ ಸಂಘದ ವತಿಯಿಂದ ವಾಸವಿ ಜಯಂತ್ಯುತ್ಸವ ಕಾರ್ಯಕ್ರಮವು ಅದ್ದೂರಿಯಿಂದ ನಡೆಯಿತು. ಇದೇ ಸಂದರ್ಭದಲ್ಲಿ ಶ್ರೀ ವಾಸವಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಬಾಬು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾಸವಿ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇವೆ. ಅದರಂತೆ ಏಪ್ರಿಲ್ 25ರಂದು ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಹಾಂಗರಳ್ಳಿ ಬಸವಣ್ಣ ಸಾರಥ್ಯದಲ್ಲಿ ವಿದ್ಯಾ ಚೌಡೇಶ್ವರಿ ಅಮ್ಮನವರ ವೈಭವದ ಉತ್ಸವವನ್ನು ರಾತ್ರಿ ವನಿತಾ ಮಹಿಳಾ ಸಂಘದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೆವು. ವಾಸವಿ ಮಹಾಸಭಾ ಕಾರ್ಯಕ್ರಮ ಮತ್ತು ವಾರ್ಷಿಕ ಮಹಾಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಏಪ್ರಿಲ್ 26ರಂದು ವಾಸವಿ ಮಹಿಳಾ ಸಂಘದ ವತಿಯಿಂದ ಮಹಿಳೆಯರಿಂದ ಅಮ್ಮನವರಿಗೆ ಬೆಳಗ್ಗೆ ವಿಶೇಷ ಕಳಸ ಪೂಜೆ, ಕಳಸ ಪ್ರತಿಷ್ಠಾಪನೆ, ಅಭಿಷೇಕ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ಹಾಗೂ ಬಂದಂತಹ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರ ಅದ್ದೂರಿ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಎಂದರು. ವಿದ್ಯಾ ಚೌಡೇಶ್ವರಿ ದೇವಿಯನ್ನು ನಿನ್ನೆ ವಿಜೃಂಭಣೆಯಿಂದ 40 ಅಡಿ ಆಂಜನೇಯ ದೇವಸ್ಥಾನದಿಂದ ಇಲ್ಲಿಯ ಗಂಟ ಕಳಸದ ಮೂಲಕ ಬರಮಾಡಿಕೊಂಡೆವು. ಇಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡಿ ಮತ್ತೆ ಕಳಿಸ್ಕೊಟ್ಟೆವು. ಅದೇ ರೀತಿ ರಾತ್ರಿ ವಾಸವಿ ವನಿತಾ ಸಂಘದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಾರ್ಷಿಕ ಮಹಾಸಭೆ ಎಲ್ಲ ನಡೆಸಿಕೊಟ್ರು. ಅದಾದಮೇಲೆ ಭೋಜನ ವ್ಯವಸ್ಥೆ ಇತ್ತು. ಅದೇ ದಿನ 26ನೇ ತಾರೀಕು ಈ ದಿನ ಬೆಳಿಗ್ಗೆ ಮೈಸೂರು ರೋಡಿಂದ ಇಲ್ಲಿಯ ಗಂಟ ಕಳಸಗಳನ್ನು ಜೈ ವಾಸವಿ. ಈ ದಿನ ವಿಶೇಷ ಏನಂದರೆ ಪ್ರತಿ ವರ್ಷ ನಾವು ವೈಶಾಖ ದಶಮಿಯಿಂದ ವಾಸವಿ ಜಯಂತಿ ಮಾಡ್ತೀವಿ. ಅಂದರೆ ನಾವು ಹೋದ ವಾಸವಿ ಜಯಂತಿಯಿಂದ ಈ ವಾಸವಿ ಜಯಂತಿ ತನಕ ಕರ್ನಾಟಕ ಆರ್ಯ ವೈಶ್ಯ ಮಹಿಳಾ ಮಹಾಸಭೆಯಿಂದ 18 ಅಧ್ಯಾಯದ ಪಾರಾಯಣ ಮಾಡಿದ್ವಿ ವಾಸವಿ ಚರಿತ್ರೆ ನಂಬೋದು. ಆ ಪ್ರಯುಕ್ತ ಎಲ್ಲ ಮಹಿಳೆಯರಿಗೂ ಅಂದರೆ ಅದೇ ಊರಲ್ಲಿ ಎಲ್ಲ ಮಹಿಳೆಯರಿಗೂ ಮಟ್ಟಕ್ಕಿಯನ್ನು ಕಟ್ಟಲಾಗಿದೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಆರ್ಯವೈಶ್ಯ ಮಹಿಳಾ ಸಂಘ ಹಾಗೂ ಕಾರ್ಯಕ್ರಮದಲ್ಲಿ ವಾಸವಿ ವನಿತಾ ಸಂಘದ ನಿರ್ದೇಶಕಿ ತಾರಾ ರಮೇಶ್, ಕನಿಕಾ ಪರಮೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿ ಮನೋಹರ್, ನಿರ್ದೇಶಕರುಗಳಾದ ವಿನಯ್ ಕುಮಾರ್, ಗಿರೀಶ್, ಶ್ರೀನಿವಾಸ್ ಇನ್ನು ಮುಂತಾದವರು ಹಾಜರಿದ್ದರು. ಸತ್ಯಸಾಯಿ ಬಾಬಾ ಅವರ ಆರಾಧನಾ ಮಹೋತ್ಸವದ ಅಂಗವಾಗಿ ಇಂದು ಬೇಲೂರಿನಲ್ಲಿ ಭಕ್ತಿಭಾವದಿಂದ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಸತ್ಯಸಾಯಿ ಅವರ ಭಕ್ತಿಗೀತೆ ಭಜನೆಯೊಂದಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿದರು. ಸತ್ಯಸಾಯಿ ಸಮಿತಿ ಅಧ್ಯಕ್ಷ ಇಂದ್ರೇಶ್ ಮಾತನಾಡಿ, ಏಪ್ರಿಲ್ 24ರಂದು ಸತ್ಯಸಾಯಿ ಬಾಬಾ ಅವರು ದೇಹತ್ಯಾಗ ಮಾಡಿದ ದಿನವಾಗಿದ್ದು ಅದನ್ನು ಪ್ರತಿ ವರ್ಷ ಆರಾಧನಾ ಮಹೋತ್ಸವವಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆ ಈ ವರ್ಷವೂ ವಿಶೇಷವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 1000 ಜನರಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಬೇಲೂರು ನಗರ ಸತ್ಯಸಾಯಿ ಸಮಿತಿ ಹಾಗೂ ತಾಲೂಕಿನ ವಿವಿಧ ಸತ್ಯಸಾಯಿ ಸಮಿತಿಗಳ ಭಕ್ತರು ಒಂದಾಗಿ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿದರು. ವಿಶ್ವದಾದ್ಯಂತ ಇರುವ ಸತ್ಯಸಾಯಿ ಕೇಂದ್ರಗಳಲ್ಲಿಯೂ ಇದೇ ದಿನ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂಬುದನ್ನು ಅವರು ಉಲ್ಲೇಖಿಸಿದರು. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಅಧ್ಯಕ್ಷ ಇಂದ್ರೇಶ್ ಅವರು ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಸತ್ಯಸಾಯಿ ಸೇವಾ ಸಂಸ್ಥೆ ಬೇಲೂರು ಅಧ್ಯಕ್ಷರಾದಂಥ ಇಂದ್ರೇಶ್ ಅವರಿದ್ದಾರೆ ಮತ್ತು ನಮ್ಮ ಕನ್ನಡ ರಾಜೇಗೌಡರು, ನಮ್ಮ ಮಾಜಿ ಕನ್ನಡ ಚಂದ್ರೇಗೌಡರು ಮತ್ತು ಎಲ್ಲ ಸತ್ಯಸಾಯಿ ಸಂಸ್ಥೆಯ ಭಕ್ತರು ಸೇರಿ ಬೇಲೂರು ತಾಲೂಕಿನಲ್ಲಿ ಪ್ರತಿ ವರ್ಷದ ಎಲ್ಲರಿಗೂ ಸಾಯಿರಾಮ್ಗಳು. ಇವತ್ತು ಸತ್ಯಸಾಯಿ ಬಾಬಾ ಅವರ ಆರಾಧನಾ ಮಹೋತ್ಸವ ಏಪ್ರಿಲ್ 24ನೇ ತಾರೀಕು ಅವರು ಈ ಶರೀರನ ತ್ಯಜಿಸಿಬಿಟ್ರು. ಹಾಗಾಗಿ ಅವತ್ತಿನಿಂದ ಪ್ರತಿ ವರ್ಷ ನಾವು ಏಪ್ರಿಲ್ 24ನೇ ತಾರೀಕು ಸತ್ಯಸಾಯಿ ಬಾಬಾ ಅವರ ಆರಾಧನಾ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸುಮಾರು ಈ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕ ರಾಜೇಗೌಡ, ಚಂದ್ರೇಗೌಡ, ದೇವೇಗೌಡರು, ಬಸವರಾಜು, ಮಮತಾ ಲಕ್ಷ್ಮಿ ಸೇರಿದಂತೆ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಕೋಡಿ ನಾಗಿನಹಳ್ಳಿ ಮಾರುತಿಪಾಳ್ಯ ಎನ್ ರಾಂಪುರ ಗ್ರಾಮಕ್ಕೆ ಸಮರ್ಪಕವಾಗಿ ವಿದ್ಯುತ್ ನೀಡುತ್ತಿಲ್ಲ ಎಂದು ನಿಟ್ಟೂರು ಬೆಸ್ಕಾಂ ಕಚೇರಿ ಮುಂದೆ ರೈತರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ರೈತ ಮುಖಂಡ ಸದಾಶಿವಯ್ಯ ಮಾತನಾಡಿ, ಸುಮಾರು 3 ತಿಂಗಳಿನಿಂದ ಸಮರ್ಪಕವಾಗಿ ವಿದ್ಯುತ್ ಕೊಡುತ್ತಿಲ್ಲ. ಇದರಿಂದ ರೈತರಿಗೆ ತುಂಬಾ ಸಮಸ್ಯೆಯಾಗುತ್ತಿದೆ. ಬೆಸ್ಕಾಂ ಅಧಿಕಾರಿಗಳು ರೈತರ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಎಸ್ಒ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ. ವಿದ್ಯುತ್ ಇಲ್ಲದೆ ರೈತರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಬೇಸಿಗೆ ಇರುವುದರಿಂದ ತೋಟಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ರಾತ್ರಿ ಸಮಯದಲ್ಲಿ ತೋಟಗಳಿಗೆ ಹೋಗಲು ಹಾಗೂ ತೋಟಗಳಲ್ಲಿ ವಾಸ ಮಾಡುತ್ತಿರುವ ರೈತರಿಗೆ ಚಿರತೆ ಹಾವಳಿಯಿಂದ ಭಯದಿಂದ ಜೀವನ ನಡೆಸುವಂತಾಗಿದೆ ಎಂದರು. ಬೆಳಿಗ್ಗೆ 2:30, ಸಂಜೆ 2:30 ಮತ್ತೆ ಸಂಜೆ 6ರಿಂದನ. ಯಾಕೆಂದ್ರೆ ಅದು ಮಾರುತಿಪಾಳ್ಯ ಪೂರ್ತಿ ಜಂಗಲ್ ಇರೋದ್ರಿಂದನ, ತೋಟದ ಮನೆಗಳು ಇರೋದ್ರಿಂದನ
ಸಂಜೆ 6ರಿಂದ ಸಂಜೆ ಬೆಳಿಗ್ಗೆ 6 ತನಕ ಸಿಂಗಲ್ ಕೊಡ್ತೀವಿ ಕಂಪ್ಲೀಟ್ ಅಂತ ಹೇಳಿ ಒಪ್ಕೊಂಡವ್ರೆ. ಇದಕ್ಕೆ ನಾವು ಒಪ್ಪಿ ನಮ್ಮ ರೈತ ಮುಖಂಡ ಪ್ರಸಾದ್ ಮಾತಾಡಿ, ವಿದ್ಯುತ್ ಸಮಸ್ಯೆಯಿಂದ ಪಂಪ್ ಮೋಟಾರ್ ಸಮಸ್ಯೆ ಆಗುತ್ತಿದೆ. ತೋಟಗಳಿಗೆ ನೀರು ಸರಬರಾಜು ಮಾಡದೆ ಬೆಳೆ ಬೆಳೆಯುತ್ತಿರುವ ಬೆಳೆಗಳಿಗೂ ನೀರಿನ ಅಭಾವ ಎದುರಾಗುತ್ತಿದೆ. ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳು ದೂರವಾಣಿ ಕರೆ ಸ್ವೀಕರಿಸುತ್ತಿಲ್ಲ. ನಮ್ಮ ಸಮಸ್ಯೆ ಯಾರ ಬಳಿ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಮಸ್ಯೆ ಬಗೆಹರಿಯದೆ ಹೋದ್ರೆ ನಾವು ಕುಟುಂಬ ಸಮೇತ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ಮುಂದಾಗುತ್ತೇವೆಂದು ಎಚ್ಚರಿಕೆ ನೀಡಿದರು. ನಂಬರ್ ಇಟ್ಕೊಂಡವ್ರಂತೆ, ಅದಕ್ಕೆ ಫೋನ್ ಹೋಗಲ್ಲ. ನಾವು ಹುಡುಕೊಂಡು ಹೋಗಿ MESS ಹತ್ರ ಕೇಳ್ಕೊಂಡು ಏನಾಯ್ತು ಅಂತ ಅವರ ಆ ಕೇಳೋ ನಂಬರ್ನ ಅವ್ರನ್ನ ಕೇಳಿರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಪರೇಟರ್ MESS ನಲ್ಲಿ ನಮ್ಗೆ SO ಹೇಳ್ತಾ ಇರ್ತಾರೆ, ಅವ್ರು ಹೇಳಿದಂಗೆ ನಾವು ಕೇಳಬೇಕಾಗುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಸ್ಐ ಧರ್ಮಾಂಜಿ ಸೂಕ್ತ ಬಂದೋಬಸ್ತ್ ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಮಂಜುನಾಥ್, ದಯಾನಂದ್, ದಿವಾಕರ್, ಮಹೇಶ್, ಗಂಗಾಧರ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಯುವ ಕಾರ್ಮಿಕರೊಬ್ಬ ಕೆಳಗೆ ಬಿದ್ದು ಮೃತಪಟ್ಟ ದುರ್ಘಟನೆ ತಾಲೂಕಿನ ಗೊರಟಿ ಸಮೀಪದಲ್ಲಿ ನಡೆದಿದೆ. ಮೃತನನ್ನು ಬಿಹಾರ ರಾಜ್ಯದ ನಿವಾಸಿ ಅಭಿನಾಶ್ ಕುಮಾರ್, ತಂದೆ ಶಂಕರ್ ಮಡಲ್ ಎಂದು ಗುರುತಿಸಲಾಗಿದೆ. ಅವರು ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದರು. ನಿಜಾಮುದ್ದೀನ್ನಿಂದ ಎರ್ನಾಕುಲಂಗೆ ತೆರಳುತ್ತಿದ್ದ ಮಂಗಳೂರು ಲಕ್ಷದ್ವೀಪ್ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಭಟ್ಕಳ ತಾಲೂಕಿನ ಗುರಟೆ ಸಮೀಪ ರೈಲು ಸಂಚರಿಸುತ್ತಿದ್ದಾಗ ಅಚಾನಕ್ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆಂದು ತಿಳಿದುಬಂದಿದೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಐತಿಹಾಸಿಕ ಪ್ರಸಿದ್ಧ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮುಚ್ಚವೀರನಹಳ್ಳಿ ಗ್ರಾಮದ ಶ್ರೀ ಕಂಬ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ನಡುವೆ ವೈಭವದಿಂದ ಜರುಗಿತು. ರಥೋತ್ಸವದ ಪ್ರಯುಕ್ತ ಶ್ರೀ ಕಂಬದ ನರಸಿಂಹಸ್ವಾಮಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ಹೋಮ ಹವನಗಳು ನಡೆದವು. ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ರಾಜ್ಯದ ಮೂಲೆಮೂಲೆಗಳಿಂದ ಆಗಮಿಸಿದ ಭಕ್ತರು ದೇವಾಲಯಕ್ಕೆ ತೆರಳಿ ಶ್ರೀ ಕಂಬದ ನರಸಿಂಹಸ್ವಾಮಿಯ ದರ್ಶನ ಪಡೆದರು. ವಾಡಿಕೆಯಂತೆ ಮಧ್ಯಾಹ್ನ ಆರಂಭವಾದ ಶ್ರೀ ಕಂಬದ ನರಸಿಂಹಸ್ವಾಮಿ ರಥೋತ್ಸವಕ್ಕೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ರಥಕ್ಕೆ ಬಾಳೆಹಣ್ಣು ದವನ ಎಸೆದು ಭಕ್ತಿ ಸಮರ್ಪಿಸಿದರು. ಮುಚ್ಚವೀರನಹಳ್ಳಿ ಶ್ರೀ ಕದಂಬ ನರಸಿಂಹಸ್ವಾಮಿಯ ಜಾತ್ರೆಯನ್ನು ಮಂಚಲದೊರೆ, ಯರಬಳ್ಳಿ, ನಲ್ಲೂರು ಮಠ, ಗಂಗನಪಾಳ್ಯ, ಜೋಗಿಹಳ್ಳಿ, ಕುಂಟರಾಮನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಶ್ರೀ ಕಂಬದ ನರಸಿಂಹಸ್ವಾಮಿಯ ಜಾತ್ರೆಗೆ ಸಜ್ಜಾಗುತ್ತಾರೆ. ನಾಡಿನ ನಾನಾ ಕಡೆಗಳಿಂದ ಆಗಮಿಸುವ ಭಕ್ತರು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಗಿದ್ದ ರಥೋತ್ಸವಕ್ಕೆ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವರನ್ನು ಕೂರಿಸುತ್ತಿದ್ದಂತೆ ನೆರೆದಿದ್ದ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಸ್ವಾಮಿಯ ರಥೋತ್ಸವಕ್ಕೆ ಕೂರಿಸಿದ ನಂತರ ಭಕ್ತರು ನಾ ಮುಂದು ತಾ ಮುಂದು ಎಂದು ಮುಗಿಬೀಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಕಂಡುಬಂತು. ದೇವಾಲಯ ಸಮಿತಿ ಅಧ್ಯಕ್ಷ ರಂಗಸ್ವಾಮಯ್ಯ ಸೇರಿದಂತೆ ಎಲ್ಲ ಗ್ರಾಮಸ್ಥರು ಹಾಗೂ ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮ ಟಿಎನ್ಪುರ ತಾಲೂಕಿನ ನಳಂದ ಬುದ್ಧವಿಹಾರ ಬೌದ್ಧ ತೀರತ್ನ ಬಂತೇಜಿ ನೇತೃತ್ವದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬುದ್ಧ ಪ್ರತಿಮೆ ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮುಖಂಡರುಗಳಿಂದ ಪುಷ್ಪಾರ್ಚನೆ ಮಾಡುವುದರ ಮೂಲಕ ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಮುಳ್ಳೂರು ಗ್ರಾಮದಲ್ಲಿ ಇಂತಹ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ. ನಾವೆಲ್ಲರೂ ಅಂಬೇಡ್ಕರ್ ಅವರ ತತ್ವ ಹಾಗೂ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕು. ನಾವು ಸಂವಿಧಾನಕ್ಕೆ ಬದ್ಧರಾಗಿರಬೇಕು. ಅಂಬೇಡ್ಕರ್ ಸಂವಿಧಾನವನ್ನು ಬರೆಯದೇ ಇದ್ರೆ ನಾವು ಸಚಿವನಾಗಲು ಸಾಧ್ಯವಾಗುತ್ತಿರಲಿಲ್ಲ ಹಾಗೂ ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕೆಂದು ತಿಳಿಸಿದರು. ನಂತರ ಮುಳ್ಳೂರು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಸ್ಪಂದಿಸಲಾಗುವುದೆಂದು ತಿಳಿಸಿದರು. ಇದರ ತಳಹದಿಯ ಮೇಲೆ ಪ್ರಜಾಪ್ರಭುತ್ವ ನಿಂತಿದೆ. ಇದು ಬೇಸ್ ಜಸ್ಟಿಸ್, ಲಿಬರ್ಟಿ ಅಂಡ್ ಈಕ್ವಾಲಿಟಿ ಇಸ್ ದಿ ಬೇಸ್ ಆಫ್ ದಿ ಡೆಮೊಕ್ರೆಟಿಕ್ ಫೌಂಡೇಶನ್. ಇದರ ಮೇಲೆ ಪ್ರಜಾಪ್ರಭುತ್ವ ಇದ್ದರೆ, ನಮಗೆ ಯಾಕೆ ಪ್ರಜಾಪ್ರಭುತ್ವ ಬೇಕು ಅಂದರೆ, ಜನರು ವರ್ಲ್ಡ್ ವಾರ್ ಸಂದರ್ಭದಲ್ಲಿ ನಂತರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿ ಮಾತನಾಡಿ, ಅಂಬೇಡ್ಕರ್ ಜಯಂತಿಯನ್ನು ಇಷ್ಟು ದೊಡ್ಡ ಗ್ರಾಮವಾದ ಮುಳ್ಳೂರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಷಯ. ನಾವು ಅಂಬೇಡ್ಕರ್ ಬರೆದಿರುವ ಭಾರತದ ಸಂವಿಧಾನವನ್ನು ಚಾಚು ತಪ್ಪದೆ ಪಾಲನೆ ಮಾಡಿ ಗೌರವಿಸಬೇಕು. ಹಾಗೂ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವವಾದಿಗಳು. 1960ರಲ್ಲಿ ಅವರು ಸಂವಿಧಾನವನ್ನು ಕೊಡುಗೆಯಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂದು ಘೋಷಿಸಿದರು. ಆದ್ದರಿಂದ ನಾವು ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಬದುಕನ್ನು ರೂಪಿಸಬೇಕೆಂದು ತಿಳಿಸಿದರು.
ಪರಿಪೂರ್ಣವಾದ ರೀತಿಯಲ್ಲಿ ಈ ದೇಶದಲ್ಲಿ ಸಮಾನತೆಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲ. ಸಂವಿಧಾನ ಜಾರಿಯಾಗಿದ್ರೂ ಕೂಡ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಆ ಒಂದು ರೀತಿಯಲ್ಲಿ ಈ ಒಂದು ದೇಶವನ್ನು ಮುನ್ನಡೆಸುವಂಥ ರೀತಿಯಲ್ಲಿ ಎಲ್ಲೋ ಇನ್ನೂ ಕೂಡ ತೊಡಕುಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಹಾರಾಜ ಕಾಲೇಜು ಸಹ ಪ್ರಾಧ್ಯಾಪಕ ಬಿಪಿಎನ್ ನಾಗರಾಜು, ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ, ಶಾಸಕ ಆರ್ ಕೃಷ್ಣಮೂರ್ತಿ, ಮಹಾನಂದ್, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಶಶೀರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 40 ವರ್ಷದ ನಿಷ್ಠೆಗೆ ಸಿಗುತ್ತಾ ಸಚಿವ ಸ್ಥಾನ, ಸಹಕಾರಿ ಖಾತೆ ಮೇಲೆ ಕಂಡಿಟ್ಟ ಷಡಕ್ಷರಿ. ದೆಹಲಿ ಪ್ರವಾಸದ ಅಸಲಿ ಸಮಾಚಾರ ಔಟ್. ಹೈಕಮಾಂಡ್ಗೆ ಸ್ವಾಮೀಜಿಗಳ ಶಾಕ್. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಪಟ್ಟಕ್ಕಾಗಿ ಶುರುವಾಯಿತು ಹೊಸ ಸಮರ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಲಿ ಎಂದ ಪ್ರಣವಾನಂದ ಸ್ವಾಮೀಜಿ. ಎವಿಕೆ ಮಹಿಳಾ ಕಾಲೇಜಿನಲ್ಲಿ ದತ್ತಿ ಉಪನ್ಯಾಸದಲ್ಲಿ ಇತಿಹಾಸದ ಅನಾವರಣ. ವಿದ್ಯಾರ್ಥಿನಿಯರಿಗೆ ಇತಿಹಾಸದ ಪಾಠ ಮಾಡಿದ ಗಣ್ಯರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.